ಕಿರುಬರಿಗೆ ವೈಷ್ಣವ ದೀಕ್ಷೆ ನೀಡಿಕೆ ವಿಚಾರ ಪೇಜಾವರ ಶ್ರೀಗಳ ಹೇಳಿಕೆಗೆ ಪ್ರಗತಿಪರ ಚಿಂತಕರ ಆಕ್ರೋಶ. ದೀಕ್ಷೆ ಬದಲು ಕನಕಮಠ ಸ್ಥಾಪಿಸಲು ಸಂಸದ ವಿಶ್ವನಾಥ್ ಸವಾಲು. ಹುಬ್ಬಳ್ಳಿಯಲ್ಲಿ ಆಧಾರ್ ಕಾರ್ಡ್ ಗೋಲ್ಮಾಲ್. ಒಂದು ಕಾರ್ಡ್ ಸಹಿಗೆ 50 ರಿಂದ 100 ರೂಪಾಯಿ ನಿಗದಿ. ಅಧಿಕಾರಿಗಳ ಬಣ್ಣ ಬಯಲಿಗೆ ಎಳೆದ ಸುವರ್ಣ ನ್ಯೂಸ್. ಒಂದೇ ವೇದಿಕೆಯಲ್ಲಿ ನರೇಂದ್ರ ಮೋದಿ, ಪ್ರಧಾನಿ ಸಿಂಗ್. ಸರ್ದಾರ್ ಪಟೇಲ್ ಮ್ಯೂಸಿಯಂ ಉದ್ಘಾಟನೆ ವೇಳೆ ಉಪಸ್ಥಿತಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಧಾನಿಗೆ ಮೋದಿಯಿಂದ ಅಭಿನಂದನೆ. ಗಣಿ ಪ್ರದೇಶದಲ್ಲಿ ಕಾಡು ಬೆಳೆಸೋದು ಮರೆತ ಗಣಿ ಕಂಪನಿಗಳು. ಸುಪ್ರೀಂ ನಿಯಮಾವಳಿ ಪಾಲನೆಗೂ ಉದಾಸೀನ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರಿನಲ್ಲಿ ಕರ್ತವ್ಯ ಮರೆತ ಗಣಿ ಕಂಪನಿಗಳು. ಬೆಳಗಾವಿಯಲ್ಲಿ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದ ಮಹಿಳೆ ಸಾವು. ರೊಚ್ಚಿಗೆದ್ದ ಸಂಬಂಧಿಕರಿಂದ ಆಸ್ಪತ್ರೆಗೆ ಮುತ್ತಿಗೆ. ವೈದ್ಯರ ವಿರುದ್ಧ ಹೆಚ್ಚಿನ ಅನೆಸ್ಥಿಸಿಯಾ ನೀಡಿದ ಆರೋಪ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ನ್ಯೂಸ್ವರೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ವೈಷ್ಣವ ದೀಕ್ಷೆ ವಿವಾದ ಈಗ ಕನಕ ಮಠದ ಸ್ವರೂಪಕ್ಕೆ ಬಂದು ನಿಂತಿದೆ. ಈಗಾಗಲೇ ಪೇಜಾವರ ಶ್ರೀಗಳ ವೈಷ್ಣವ ದೀಕ್ಷೆಯ ವಿಚಾರ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ, ವಾದ ವಿವಾದಕ್ಕೆ ಎಡೆ ಮಾಡಿದೆ. ಸೊ ನಾವು ಸುವರ್ಣದಲ್ಲಿ ಇದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ, ಆರೋಗ್ಯಕರ ಚರ್ಚೆ, ತಾತ್ವಿಕ ಚರ್ಚೆಯನ್ನು ಮಾಡ್ತಾ ಬಂದಿದೆ. ಇವತ್ತು ಈ ಒಂದು ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದೆ. ಅದು ಕಾಂಗ್ರೆಸ್ನ ಹಿರಿಯ ಸಂಸದ ವಿಶ್ವನಾಥ್ ಅದಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದಾರೆ. ಸೊ ಪೇಜಾವರ ಶ್ರೀಗಳಿಗೆ ದೊಡ್ಡ ಮನಸ್ಸಿದ್ರೆ ಖಂಡಿತವಾಗಿ ಕೂಡ ನಾವು ಒಪ್ಕೊಳ್ತೇವೆ. ಅವರು ಅಲ್ಲಿ ಕನಕ ಮಠವನ್ನು ಸ್ಥಾಪನೆ ಮಾಡಲಿ, ಅಷ್ಟು ಮಠಗಳ ಜೊತೆಗೆ ಇನ್ನೊಂದು ಮಠವನ್ನು ಮಾಡಲಿ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ, ಸವಾಲನ್ನಿಟ್ಟಿದ್ದಾರೆ. ಸೊ ಇದು ಇನ್ನೊಂದು ಚರ್ಚೆಯ ವಸ್ತು. ಸೊ ಅದ್ರ ಜೊತೆಗೆ ಇವತ್ತು ಸಮಾಜ ವೇದಿಕೆಯ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ಪ್ರಗತಿಪರ ಚಿಂತಕರು, ಅನೇಕ ಲೇಖಕರು ಕೂಡ ಪೇಜಾವರ ಶ್ರೀಗಳ ಹೇಳಿಕೆಯನ್ನು ವಿರೋಧ ಮಾಡಿದ್ದಾರೆ, ಪ್ರತಿಭಟನಾ ಸಭೆಯನ್ನು ನಡೆಸಿದ್ದಾರೆ. ಸೊ ಈ ಸಭೆಯಲ್ಲಿ ಕೆಲವು ಲೇಖಕರು, ಸಾಹಿತಿಗಳು ಕೂಡ ಪೇಜಾವರ ಶ್ರೀಗಳ ಒಂದು ಉದ್ದೇಶವನ್ನು ವಿರೋಧ ಮಾಡಿದ್ದಾರೆ. ಅದ್ರ ಜೊತೆಗೇ ಅನೇಕ ವಿಷಯಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕ AK ಸುಬ್ಬಯ್ಯ ಅಷ್ಟಮಠವನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಆಗ್ರಹ ಮಾಡಿದ್ದಾರೆ. ಮೊದಲಿಗೆ ಪ್ರೊಫೆಸರ್ GK ಗೋವಿಂದರಾವ್ ಈ ಒಂದು ಸಭೆಯಲ್ಲಿ ಏನು ಹೇಳಿದರೆ ಬಂದು ನೋಡ್ಕೊಂಡು ಬರೋಣ. ಮೆಚ್ಚುಗೆ ಮಾಡುತ್ತೆ. ಯಾಕೆಂದರೆ ಮಹಾ ದೊಡ್ಡ ಮೂರ್ಖ ಮಾತುಗಳನ್ನು ನಿರ್ಭಿಡೆಯಿಂದ ಮಾತಾದರೂ ಆಡ್ತಾರೆ. ಮಿಕ್ಕವರು ಬಾಯಿ ಮುಚ್ಚಿಕೊಂಡು ಅದನ್ನೇ ಮಾಡ್ತಾರೆ. ಕಾವಿ ಬಟ್ಟೆಧಾರಿಗಳು ಇವರು ಮಾತಾಡೋ ಆಡ್ತಾರೆ, ಜಗಳನವ್ರು ಆಡೋದು. ಆದರೆ ಒಂದಿಗೆ ಜಗಳ ಆಡೋದ್ರಲ್ಲಿ ಅವ್ರ ಎಲ್ಲರನ್ನೂ ಚರ್ಚೆ ಕರೀತಾರೆ. ಇಡೀ ಜಗತ್ತನ್ನು ಒಬ್ಬವನ್ನು ಕರೆದ್ಬಿಡ್ತಾರೆ. ನಾಳೆ ಬಾ ನನ್ನ ಜೊತೆ ಚರ್ಚೆಗೆ ಬಾ. ಆದರೆ ಆ ಚರ್ಚೆನಲ್ಲಿ ನಾ ಹೇಳಿದ್ದೆ ನೀನು ಒಪ್ಕೊಂಡು ಹೋಗ್ಬೇಕು ಅಂತ. ಸಾವಿರಾರು ವರ್ಷಗಳ ಹಿಂದಿನ ಋಷಿಮುನಿಗಳ ತಾಕೀತು, ಬೇರೆಯವರ ಮಾತು. ಪರಮತ ಖಂಡನ, ಸ್ವಮತ ಪ್ರತಿಪಾದನ. ಸ್ವಮತ ಪ್ರತಿಪಾದನಾ, ಪರಮತ ಖಂಡನ. ನಾ ಹೇಳೋದು ಪರಮತ ಖಂಡನೆ ಯಾಕೆ ಮಾಡಬೇಕು? ನೀವು ಪ್ರತಿಪಾದಿಸ್ಕೊಳ್ಳಿ ನಿಮ್ಮ ಮತ. ಪರಮತ ಖಂಡನ ಅಂದ್ರೇನು? ನಿಮ್ಮ ಮತದಲ್ಲಿ ನಿಮಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಪರಮತ ಖಂಡನಕ್ಕೆ ಆತುರರಾಗಿದ್ದೀರಿ. ನಿಮ್ಮ ಮತದಲ್ಲಿ ನಿಮಗೆ ನಂಬಿಕೆ ಇದೆ, ನಿಮ್ಮ ಮಾತಿನಲ್ಲಿ, ನಿಮ್ಮ ನಡೆಯಲ್ಲಿ, ನಿಮ್ಮ ನಂಬಿಕೆಯಲ್ಲಿ ನಿಮಗೆ ದೃಢವಾದ ವಿಶ್ವಾಸ ಇದ್ದರೆ ಪರಮತ ಖಂಡನೆ ಯಾಕಾಗ್ತದೆ? ಯಾಕೆ ಅವಶ್ಯಕತೆ ಇದೆ? ಸೊ ಇದೇ ಸಭೆಯಲ್ಲಿ AK ಸುಬ್ಬಯ್ಯ ಕೂಡ ಮಾತನಾಡಿದ್ದಾರೆ. ಅವರು BJP ಮಾಜಿ ಅಧ್ಯಕ್ಷರಾಗಿದ್ದವರು, ಈಗ ಅವರು ಯಾವುದೇ ಪಕ್ಷದಲ್ಲಿಲ್ಲ. ಆದರೆ ಇವತ್ತಿನ ಸಭೆಯಲ್ಲಿ ಅವರು ಕೂಡ ತಮ್ಮ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನೋಡ್ಕೊಂಡು ಬರೋಣ. ಈ ರೀತಿ ಅವೈದಿಕರನ್ನು ಬಲಿಪಶು ಮಾಡಿಕೊಂಡು ಈ ದೇಶದ ಸಂವಿಧಾನವನ್ನೇ ಮತ್ತೆ ನಿರ್ನಾಮ ಮಾಡಿ ಈ ದೇಶದಲ್ಲಿ ಮತ್ತೆ ಮನುಧರ್ಮಶಾಸ್ತ್ರವನ್ನೇ ಸ್ಥಾಪಿಸುವಂಥ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. ಅದರದ್ದು ಒಂದು ಭಾಗ ಈ ಪೇಜಾವರ ಸ್ವಾಮಿಯವರು ಏನೇನು ಮಾತಾಡ್ತಾರೆ ಅದೆಲ್ಲವೂ ಕೂಡ ಅವರ ಏನು ಹುನ್ನಾರ ಇದೆ ಅದನ್ನು ನಾವು ಬಯಲುಗೆಳಿಬೇಕಾಗ್ತದೆ. ಇಂಥ ಒಂದು ಜನಾಂದೋಲನವನ್ನೇ ನಾವು ಹುಟ್ಟುಹಾಕಿಕೊಂಡು ಮುಂದೆ ಹೋಗಬೇಕಾಗ್ತದೆ. ಹೀಗೆ ಜನಾಂದೋಲನ ಮಾಡುತ್ತ ಸಂದರ್ಭದಲ್ಲಿ ಈ ಕೃಷ್ಣ ದೇವಸ್ಥಾನವನ್ನು ಮತ್ತೆ ಮುಜರಾಯಿ ಇಲಾಖೆಗೆ ಡಿನೋಟಿಫಿಕೇಷನನ್ನು ಮತ್ತೆ ವಾಪಸ್ ತಗೊಂಡು ಮತ್ತೆ ನೋಟಿಫೈ ಮಾಡಿ ಅದು ಮುಜರಾಯಿ ದೇವಸ್ಥಾನ ಆಗಿರಲಿ, ಪೇಜಾವರ ಸ್ವಾಮಿಗಳು ಅಲ್ಲಿಗೆ ಬರಲಿ. ಮಠ ಅಲ್ಲ, ಮಠದ ದೇವಸ್ಥಾನ ಆದರೆ ಅಲ್ಲಿ ಪಂಕ್ತಿ ಭೇದ ಇರುವ ಕಡೆಗೆ ಎಲ್ಲರಿಗೂ ಹೋಗ್ಲಿಕ್ಕಾಗಲ್ಲ. ಸೊ ಇದು ಪ್ರೊಫೆಸರ್ GK ಗೋವಿಂದರಾವ್ ಮತ್ತು AK ಸುಬ್ಬಯ್ಯವರ ಹೇಳಿಕೆಗಳಾದರೆ ಪೇಜಾವರ ಶ್ರೀಗಳ ವೈಷ್ಣವ ದೀಕ್ಷೆಯ
ಈಗಿನ ಸಂದರ್ಭ ಏನಿದೆ ಅವರು ಎತ್ತಿರ್ತಕ್ಕಂಥ ಒಂದು ವಿಚಾರ ಅದನ್ನು ಪ್ರಶ್ನೆ ಮಾಡಿದರೆ, ಅಷ್ಟೇ ಅಲ್ಲ ಅಷ್ಟಮಟ್ಟವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಬೇಕು ಸರ್ಕಾರ ಅನ್ನುವಂಥ ಒಂದು ಆಗ್ರಹ ಮಾಡಿದ್ದಾರೆ. ಆದರೆ ವಿಶೇಷ ಇವತ್ತಿನ ಹೇಳಿಕೆ ಅಂತಂದರೆ ಕಾಂಗ್ರೆಸ್ ಸಂಸದ ವಿಶ್ವನಾಥ್ ನೀಡಿರ್ತಕ್ಕಂಥದ್ದು. ಸೊ ಹಾಗೊಂದು ವೇಳೆ ಪೇಜಾವರ ಶ್ರೀಗಳೇ ದೊಡ್ಡ ಮನಸ್ಸಿದ್ರೆ ಅವರು ಉಡುಪಿಯಲ್ಲಿರ್ತಕ್ಕಂಥ ಕನಕದಾಸ ಇದ್ದಾರೆ, ಆ ಕನಕನ ಹೆಸರಲ್ಲಿ ಮಠವನ್ನು ಸ್ಥಾಪನೆ ಮಾಡಲಿ, ಅಂದರೆ ಅಷ್ಟಮಠಗಳ ಜೊತೆಗೆ ಇನ್ನೊಂದು ಮಠ ಅಂದರೆ ಒಂದು ನವಗ್ರಹ ಮಠ ಆಗಬಹುದು ಏನೋ ಬಹುತೇಕ ಆ ರೀತಿಯ ಹೇಳಿಕೆಯನ್ನು ನೀಡುವ ಮೂಲಕ ಒಂದು ಹೊಸ ವಿವಾದಕ್ಕೆ ಮತ್ತು ಈ ಒಂದು ಚರ್ಚೆಗೆ ಹೊಸ ದಿಕ್ಕನ್ನು ತಂದಿದ್ದಾರೆ ಕಾಂಗ್ರೆಸ್ ಸಂಸದ ವಿಶ್ವನಾಥ್. ನಾನು ಕುರುಬರವನ್ನೇ, ನಿಜ ಕುರುಬರಿಗೆಲ್ಲ ದೀಕ್ಷೆ ಕೊಡ್ತೀವಿ ಇಲ್ಲ, ಅವ್ರಿಗೆ ಕೆಲವರು ನಮ್ಮ ರಾಜ್ಯದ ದೊಡ್ಡ ಗುರುಗಳು ಅವರು, ನಾವೆಲ್ಲ ಹಿಂದುಳಿದ ಜನಾಂಗ, ನಾವು ವಿ ಆಲ್ ಬ್ಯಾಕ್ವರ್ಡ್ಸ್, ವಿ ಆರ್ ಎಕನಾಮಿಕಲಿ, ಸೋಷಿಯಲಿ, ಎಜುಕೇಷನಲ್ಲಿ. ನಮಗೆ ಶಿಕ್ಷಣ ಕೊಡಿ, ದೀಕ್ಷೆ ತೊಗೊಂಡು ಏನು ಮಾಡ್ತೀವಿ? ಅಲ್ಲಿ ಎಷ್ಟೋ ನಾಮ ನಮ್ಗೆ ಹಾಕ್ಬಿಟ್ಟಿದ್ದಾರೆಲ್ಲ, ಆಮೇಲೆ ನೀವು ಬಂದು ನಾಮ ಏನಾಗುತ್ತೆ? ನಮಗೆ ದೀಕ್ಷೆ ಕೊಡೋದ್ರ ಬದಲು ಈ ಕಾಗಿನೆಲೆ ಒಂದು ಮಠಕ್ಕೆ ಜಾಗ ಕೊಡಿ. ನಿಮ್ಮ ಅಷ್ಟಮಠಗಳಿದಾವಲ್ಲ, ನವಮಠಗಳು ಮಾಡಿ ನಮ್ಮದನ್ನು ಸೇರಿಸ್ಕೊಂಡಲ್ಲಿ. ಸೊ ಈಗ ಒಟ್ಟು ಅಷ್ಟಮಠಗಳ ಜೊತೆಗೆ ಒಂದು ನವಮಠ ಅಂದರೆ ಇನ್ನೊಂದು ಮಠ ಸೇರಿದ್ರೆ ನವಮಠ ಆಗುತ್ತೆ. ನಮ್ಮ ಜೊತೆಗೆ ಹಿರಿಯ ವಿದ್ವಾಂಸರು ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಪ್ರಾಚಾರ್ಯರಾದಂಥ ಪ್ರೊಫೆಸರ್ ಹರಿದಾಸ್ ಭಟ್ ಇದ್ದಾರೆ. ಹರಿದಾಸ್ ಭಟ್ ಕಾರ್ಯಕ್ರಮ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಅನೇಕ ಅತಿಥಿಗಳು ಕೂಡ ಸೇರ್ಕೊಳ್ತಾರೆ. ನಾನು ಹರಿದಾಸ್ ಭಟ್ ನಿಮ್ಮನ್ನು ಕೇಳ್ತೀನಿ, ಈಗ ಅಷ್ಟಮಠದ ವಿಚಾರದಲ್ಲಿ ಇನ್ನೊಂದು ಮಠ ಸೇರಿಕೊಂಡ್ರೆ ಅದು ನವಮಠ ಆಗುತ್ತೆ. ಸೊ ಕನಕನ ಹೆಸರಲ್ಲಿ ಒಂದು ಜಾಗ ಕೊಡಿ, ನಾವೊಂದು ಕೂಡ ಮಠ ಮಾಡ್ಕೊಳ್ತೀವಿ. ಸೊ ಈಗ ಇರ್ತಕ್ಕಂಥ ಪ್ರಶ್ನೆ ಪೇಜಾವರ ಶ್ರೀ ಎತ್ತಿರ್ತಕ್ಕಂಥದ್ದು, ಸೊ ಅದೇನೋ ಮಾಡೋಕ್ಕೆ ಹೋಗಿ ಮೈ ಮೇಲೆ ಹಾಕೊಂಡಂಗೆ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ಇದೆ. ಮಠಗಳನ್ನು ಹೆಚ್ಚು ಮಾಡೋದರಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಬೆಳೀತದೆ ಅನ್ನೋ ನಂಬಿಕೆ ಇದ್ದರೆ ಇವಾಗಿನ ಮಠಗಳ ಒಳ ವೈಮನಸ್ಯ ಅಥವಾ ಸ್ವಲ್ಪ ಅಭಿಪ್ರಾಯ ವ್ಯತ್ಯಾಸಗಳನ್ನು ನೋಡಿ ಪರಿಹರಿಸಿಕೊಳ್ಬೋದು. ಮಠ ಜಾಸ್ತಿ ಮಾಡೋದರಿಂದ, ಕನಕನಿಗೆ ಅಲ್ಲೊಂದು ಪೀಠವನ್ನು ಕಲ್ಪಿಸೋದ್ರಿಂದ ವಿವಾದಗಳು ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ನೋಡಿ, ಕಾಗಿನೆಲೆಗೆ ನಾವೆಲ್ಲ ಕನಕದಾಸರ ಭಕ್ತರಾಗಿ ಗೌರವದಿಂದ ಹೋಗೋರು. ಕಾಗಿನೆಲೆ ಒಬ್ಬರ ಒಂದು ಮಠಕ್ಕೆ ಸೇರಿದ ಸ್ವತ್ತು ಅಂತ ನಮಗೆ ಅಲ್ಲಿ ಕಾಣೋದು ನಾವು ಕನಕನನ್ನು ಹೊರತು ಉಡುಪಿಯ ಅಷ್ಟಮಠಾಧೀಶರಾಗಲಿ ಅಷ್ಟಮಠದ ಶಿಷ್ಯರಾಗಲಿ ಕಾಗಿನೆಲೆಗೆ ಹೋದಾಗ ನಮಗಲ್ಲೊಂದು ಕನಕ ನಮ್ಮ ಉಡುಪಿಯ ಕೃಷ್ಣನ ಭಕ್ತನಾಗಿದ್ದ, ನಮಗೊಂದು ಮಠ ಮಾಡಿಕೊಡಿ ಅಂತ ನಾವು ಕೇಳೋದು ಇಲ್ಲ, ಕೇಳಬಾರ್ದು. ಅಲ್ಲ, ಕನಕನ ಮೂಲಕವೇ ಉಡುಪಿಗೆ ಒಂದು ಬೆಳಕು ಬರೋದು. ಕೃಷ್ಣ ಅಲ್ಲಿ ನೆಲೆ ನಿಂತರೂ ಕೂಡ ಕನಕನ ಭಕ್ತಿಯಿಂದ ಕೃಷ್ಣನ ಒಲಿಸ್ಕೊಂಡ್ರು ಕೂಡ ಇವತ್ತು ವಿಶ್ವದಲ್ಲಿ ಕನಕನ ಕಿಂಡಿಯ ಮೂಲಕವೇ ಕೃಷ್ಣನ ನೋಡುವಂಥದ್ದು. ಹಾಗಿರುವಾಗ ಕನಕನಿಗೆ ಯಾಕೆ ಇನ್ನೊಂದು ಮಠ ಬೇಡ ಅನ್ನುವಂಥ ಪ್ರಶ್ನೆಯನ್ನ ವಿಶ್ವನಾಥ್ ಎತ್ತಿದ್ದಾರೆ. ಅದಕ್ಕೆ ಕಾರಣಗಳೇನು ಅದು ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ನೀವು ವೈಷ್ಣವ ದೀಕ್ಷೆ ಕೊಡುವಾಗ ಅಷ್ಟು ದೊಡ್ಡ ಮನಸ್ಸಿದ್ರೆ ಯಾಕೆ ಕನಕನ ಹೆಸರು ಒಂದು ಪೀಠವನ್ನು ಅಲ್ಲೇ ಒಂದು ಮಠ ಮಾಡಬಾರ್ದು? 9 ಮಠ ಆಗಲಿ, 9 ಮಠ ಆಗಲಿ. ಮಠ ಮಾಡೋದಕ್ಕೆ ಜಾಗ ಕೊಡೋದಕ್ಕೆ ಉಡುಪಿಯ ಅಷ್ಟಮಠಾಧೀಶರು ಎಲ್ಲರೂ ಒಪ್ಪಬೇಕು. ಅದು ಪೇಜಾವರ ಸ್ವಾಮಿಗಳ ತೀರ್ಮಾನ ಅಲ್ಲ, ಒಬ್ಬರಿಗೆ ಸೇರಿದ್ದಲ್ಲ. ಮತ್ತೆ ಆದರೆ ವಿವಾದಗಳನ್ನು ಪೇಜಾವರ ಶ್ರೀಗಳು ಒಬ್ಬರೇ ಮಾಡ್ಕೊಂಡು ಬರ್ತಾರೆ. ಅಷ್ಟಮಠದಲ್ಲಿ ಹಿರಿಯರಾಗಿದ್ದಾರೆ, ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಇವತ್ತಿನ ಸಮಾಜದ ಸ್ಥಿತಿಗತಿಗಳು ಅವರಿಗೆ ಗೊತ್ತಿದೆ, ಆದ್ದರಿಂದ ಅವರನ್ನು ಮುಂದಕ್ಕೆ ಬಿಡ್ತಿದ್ದಾರೆ. ಆದರೆ ಇದು ಮೂಲಭೂತವಾದ ಒಂದು ಅಂಶ. ಅದನ್ನು 8 ಮಠದ ಒಪ್ಪಿಗೆ ಇಲ್ಲದೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಒಂದು ವೇಳೆ 8 ಮಠ ಒಪ್ಪಿಕೊಂಡ್ರೂ ಕೂಡ ನೋಡಿ ಏನು ಕ್ರಮ ಇದೆ ಅಂದರೆ, ಇವತ್ತು ತಿರುಪತಿಯಲ್ಲಿ ಒಂದು ಕ್ರಮ ಇದೆ, ಪೂಜೆಯ ಕ್ರಮ, ಅಲ್ಲೊಂದು ಆಗಮ ಸಿದ್ಧಾಂತ ಅಂತಿದೆ, ಅಲ್ಲಿ ಪೂಜೆಯನ್ನು ಇಂಥವರೇ ಮಾಡಬೇಕು ಅಂತಿದೆ. ಉಡುಪಿಯ ಅಷ್ಟಮಠಗಳಲ್ಲಿ ನೋಡಿ, ಮಾಧ್ವ ಸಂಪ್ರದಾಯಕ್ಕೆ ಸೇರಿದ ಅಷ್ಟಮಠಗಳಂತೆ ಇನ್ನೂ 4-6 ಘನಬೆತ್ತ ಪೀಠಗಳಿವೆ. ಆದರೆ ಅಲ್ಲಿರುವ ಇದರಂತೆ ಸಂಪ್ರದಾಯವನ್ನು ಪಾಲಿಸುವ ಇಷ್ಟೇ ಕಟ್ಟುನಿಟ್ಟು ಆಚಾರದಲ್ಲಿರುವ ಮಠಾಧಿಪತಿಗಳಿಗೂ ಕೂಡ ಉಡುಪಿಯ ಶ್ರೀಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡುವ ಕ್ರಮ ಇಲ್ಲ. ಮಧ್ವಾಚಾರ್ಯರು ಆ ಕಾಲದಲ್ಲಿ ಏನು ಮಾಡಿದರು ಅಂದರೆ, ಕೃಷ್ಣನನ್ನು ಮಧ್ಯೆ ಕೂಡಿಸಿ ಇವತ್ತಿನ ವಿಸ್ತಾರವಾದ ಆ ರಥಬೀದಿಯ ಸುತ್ತಲೂ ಮಠಗಳಿರಲಿಲ್ಲ. ಕೃಷ್ಣನ ಸುತ್ತಲೂ 8 ಕೋಣೆಗಳನ್ನು ಮಾಡಿ ಅಲ್ಲಿ 8 ಬಾಲಯತಿಗಳಿಗೆ ದೀಕ್ಷೆಯನ್ನು ಕೊಟ್ಟು ಪೂಜೆಯ ಜವಾಬ್ದಾರಿ ನಿಮಗೆ ಅಂತ ವಹಿಸಿಕೊಂಡಿದ್ದಾರೆ. ಸೊ ಅದು ನಿನ್ನೆ ಮೊನ್ನೆಯ ಪ್ರಶ್ನೆ ಅಲ್ಲ. ಅದು ಈಗ ತಿರುಪತಿಯಲ್ಲಿ ರಾಮಾನುಜಾಚಾರ್ಯರು ಹೇಗೆ ಒಂದು ಮೂರ್ತಿನೋ ಫೋಟೋ ಅಲ್ಲಿ ಒಳಗಡೆ ಇರೋದರಿಂದ ಗರ್ಭಗುಡಿ ಒಳಗಡೆ ಅಥವಾ ಪ್ರಾಂಗಣದಲ್ಲಿ, ಸೊ ಅದೇ ರೀತಿ ಕನಕದಾಸನ್ ಯಾಕೆ ನೀವು ಗರ್ಭಗುಡಿ ಒಳಗಡೆ ಅವನ ಒಂದು ಮೂರ್ತಿ ಇಡಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ತಾತ್ವಿಕ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಕನಕನ ವಿಗ್ರಹವನ್ನು ಅಲ್ಲೊಂದು ಸ್ಮಾರಕವಾಗಿ ಇಟ್ಟಿದ್ದು ಹೊರತು ಅದಕ್ಕೆ ಕುಂಭಾಭಿಷೇಕ ಮಾಡಿ ಪ್ರತಿಷ್ಠಿತ ವಿಗ್ರಹ ಅಲ್ಲ ಅದು. ಹೇಗೆ ಅಲ್ಲಿ ಇಲ್ಲಿ ಗಾಂಧೀಜಿಯ ಪ್ರತಿಮೆ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಇಡ್ತೇವೋ ಸ್ಮಾರಕವಾಗಿ, ಹಾಗೆ ಉಡುಪಿಗೆ ಒಂದು ದೊಡ್ಡ ಹೆಸರನ್ನು ತಂದವ ಅನ್ನೋ ಕಾರಣದಿಂದ ಕನಕನ ಒಂದು ಸ್ಮಾರಕ ಪ್ರತಿಮೆಯನ್ನು ಇಟ್ಟಿದ್ದರು. ಒಂದು ಕಾಲದಲ್ಲಿ ಆ ಜನಾಂಗದವರು, ಕುರುಬ ಜನಾಂಗದವರು
ನಮಗೊಂದು ಸ್ಥಾನಮಾನ ಬೇಕು, ಕನಕನಿಗೂ ಒಂದು ಗೌರವ ಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ಪ್ರಾಕೃತಿಕ ತೊಂದರೆಗಳು ಬರಬಾರದು ಅಂತ ಒಂದು ಮಾಡಿನ ಕಟ್ಟನ್ನು ಹಾಕಿದರು. ಹೀಗಾಗಿ ಕನಕನ ಪೂಜೆ ಅಂತ ಅಲ್ಲಿ ಮೊದಲಿಂದಲೂ ಇದ್ದಿದ್ದೇ ಇಲ್ಲ. ಕನಕನ ಸ್ಮಾರಕ ವಿಗ್ರಹವನ್ನಾಗಿ ಇಟ್ಟಿದ್ರು. ಕನಕನಂತೆಯೇ ನೋಡ್ಕೊಳ್ಳಿದ ಅಂತ ಕನಕನಂತೆಯೇ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವಾದರಾಜರಿದ್ದಾರೆ, ಪುರಂದರದಾಸರಿದ್ದಾರೆ, ವ್ಯಾಸರಾಜರಿದ್ದಾರೆ. ಅವರ ಯಾರ ಪ್ರತಿಮೆಯೂ ಕೂಡ ಒಳಗಡೆ ಇಲ್ಲ. ಹೀಗೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಪ್ರಾಶಸ್ತ್ಯ ಕೊಟ್ಟ ಅಂದ್ಕೊಂಡು ಅವರ ಪ್ರತಿಮೆಯನ್ನೆಲ್ಲ ಇಟ್ಟರೆ ಅದು ವೈಜ್ಞಾನಿಕವಾಗಿ. ನೀವು ವೈಷ್ಣವ ಅಂತ ಹೇಳ್ತೀರಾ ಕನಕದಾಸರನ್ನ. ಕನಕದಾಸನೇ ಇಷ್ಟೆಲ್ಲ ಇರಿದ್ರು ಕೂಡ, ದಾಸರು ಪುರಂದರದಾಸರಿಂದ ಹಿಡಿದು ಇವರೆಲ್ಲರೂ ಕೂಡ ಇದ್ರು, ಕೃಷ್ಣನ ಒಲಿಸ್ಕೊಳ್ಳಕ್ಕಾಗಿಲ್ಲ ಅಂತ ಮಹಾನ್ ಭಕ್ತನನ್ನ ನೀವು ಹೊರಗೆ ನಿಲ್ಲಿಸಿದಿರಲ್ಲ ಅನ್ನುವಂಥದ್ದು ಆರೋಪ. ಹೊರಗೆ ನಿಲ್ಲಿಸಿದೆ ನಾನು ಮಾತನಾಡಬೇಡಿ. ನಾವು ಅದೊಂದು ಸ್ಮಾರಕವಾಗಿ ಕೊಟ್ಟಿದ್ದೇವೆ. ನೋಡಿ, ಇದೇ ವಿವಾದ ಬಂದಾಗ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ತಮ್ಮ ಹಿಂದಿನ ಪರ್ಯಾಯದಲ್ಲಿ ಕನಕ ಮಂಟಪ ಅಂತ ಕೃಷ್ಣ ಮಠದ ಒಳಗಡೆ ಮಧ್ವ ಮಂಟಪ, ಕನಕ ಮಂಟಪ ಅಂತ ಸಮಾನವಾದ ಸ್ಥಾನಮಾನಗಳನ್ನು ಕೊಟ್ಟು ಅಲ್ಲಿ ದೊಡ್ಡ ಕಂಚಿನ ಕನಕದಾಸರ ಪ್ರತಿಮೆಯನ್ನು ಒಳಗಡೆ ಸ್ಥಾಪನೆ ಮಾಡಿದ್ದಾರೆ. ಆದರೆ ಪೂಜೆ ಅಲ್ಲಿ ಕೃಷ್ಣನಿಗೆ ಬಿಟ್ಟು ಒಳಗಡೆ ಗರ್ಭಗುಡಿಯಲ್ಲಿ ಇನ್ಯಾವ ಸಂತರಿಗೂ ಅಲ್ಲಿ ಪೂಜೆ ಇಲ್ಲ. ಎಸ್, ಹರಿದಾಸ್ ಭಟ್ರನ್ನ ಮತ್ತಷ್ಟು ಚರ್ಚೆ ಮಾಡ್ತಾರೆ. ಜೊತೆಗೆ ಮಂಗಳೂರಿನಿಂದ ಪ್ರದೀಪ ಕಲ್ಕೂರ್ ಅವರು ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆಯೇ ಇನ್ನೊಬ್ಬ ಸಾಹಿತ್ಯ ಡಾಕ್ಟರ್ ಎಲ್ಲ ಹನುಮಂತೆ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದರು ಕೂಡ ಅಂದರೆ ವಿಶ್ವನಾಥ್ ಕೂಡ ಕೆಲ ಹೊತ್ತಲ್ಲಿ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು